ನಮಸ್ತೆ, ವೆಲ್ಕಮ್ ಟು ಗ್ರೋತ್ ಪಾರ್ಟ್ನರ್ಸ್. ಈ ವಿಡಿಯೋದಲ್ಲಿ ನಾವು ಝೋಹೋ ಬುಕ್ಸ್ನ ಸೆಕೆಂಡ್ ಬೇಸಿಕ್ ಸೆಟಪ್ ಬಂದ್ಬಿಟ್ಟು GST ಸೆಟ್ಟಿಂಗ್ ಅಂತ ಯಾವ ರೀತಿ ಸೆಟ್ಟಿಂಗ್ ಮಾಡೋದು ಆರ್ಗನೈಸೇಷನ್ಗೆ ಅಂತ ಪೂರ ಪ್ರೊಸೆಸ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಮೊದಲನೆಯದಾಗಿ ನಾನಿರೋ ಸ್ಕ್ರೀನ್ ಬಂದ್ಬಿಟ್ಟು ಝೋಹೋ ಬುಕ್ಸ್ನ ಡ್ಯಾಶ್ ಬೋರ್ಡ್. ಸೊ ಮೇಲ್ಗಡೆ ನಿಮಗೆ ಒಂದು ಆಪ್ಷನ್ ಕಾಣುತ್ತೆ ಸೆಟ್ಟಿಂಗ್ಸ್ ಅಂತ. ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಟ್ಯಾಕ್ಸಸ್ ಅಂತ ಹೇಳಿ ಒಂದು ಆಪ್ಷನ್ ಕಾಣುತ್ತೆ. ಸೊ ಈ ಆಪ್ಷನ್ನ ಸೆಲೆಕ್ಟ್ ಮಾಡಬೇಕು. ಸೆಲೆಕ್ಟ್ ಮಾಡಿದ ತಕ್ಷಣ ನಮಗೆ ಆಪ್ಷನ್ ಶೋ ಆಗುತ್ತೆ. ಇಲ್ಲಿ ಆಪ್ಷನ್ ಬಂದ್ಬಿಟ್ಟು GST ಸೆಟ್ಟಿಂಗ್, ಅದರ ಮೇಲೆ ಕ್ಲಿಕ್ ಮಾಡಿದರೆ ಸೊ ನಿಮ್ಮ ಆರ್ಗನೈಸೇಷನ್ಗೆ ನೀವು GSTನ ಸೆಟ್ಟಿಂಗ್ ಮಾಡ್ಕೋಬಹುದು. ಸೊ ಫಸ್ಟ್ ನಿಮಗೆ ಒಂದು ಕ್ವಶನ್ ಮಾರ್ಕ್ ಕೇಳುತ್ತೆ, ಈಸ್ ಯುವರ್ ಬಿಸ್ನೆಸ್ ರಿಜಿಸ್ಟರ್ ಫಾರ್ GST. ಸೊ ನಿಮ್ಗೆ ಏನಾದರೂ ರಿಜಿಸ್ಟರ್ ಆಗಿದ್ರೆ ಎಸ್ ಅಂತ ಹೇಳಿ ಎನೇಬಲ್ ಮಾಡ್ಕೋಬೇಕು. ನೆಕ್ಸ್ಟ್ ಮ್ಯಾಂಡೇಟರಿ ಬಂದ್ಬಿಟ್ಟು GST ನಂಬರ್ ಇರುತ್ತೆ. ಸೊ GST ನಂಬರ್ ಹಾಕಬೇಕು. ನೆಕ್ಸ್ಟ್ ಗೆಟ್ ಟ್ಯಾಕ್ಸ್ ಪೇಯರ್ ಡೀಟೇಲ್ಸ್ ಅಂತ ಹೇಳಿ ಇಲ್ಲಿ ಇರುತ್ತೆ. ನೀವು ಪೋರ್ಟಲಿಂದ ಮತ್ತು GSTಯಿಂದ ನೀವು ಡೀಟೇಲ್ಸ್ ಎಲ್ಲನೂ ಕೂಡ ತಗೋಬಹುದು. ನೆಕ್ಸ್ಟ್ ರಿಜಿಸ್ಟ್ರೇಷನ್ ಟೈಪ್. ಸೊ ಇಲ್ಲಿ ಆಪ್ಷನ್ಸ್ ಇರುತ್ತೆ. ನಿಮ್ಮದು ಯಾವ ಬಿಸ್ನೆಸ್ಸಿಗೆ ಸುಟೇಬಲ್ ಆಗುತ್ತೋ ಆ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಬಿಸ್ನೆಸ್ ಲೀಗಲ್ ನೇಮ್ ಹಾಗೆ ಬಿಸ್ನೆಸ್ ಟ್ರೇಡ್ ನೇಮ್ ನಾನು ಆಲ್ರೆಡಿ ಕ್ರಿಯೇಟ್ ಮಾಡಿದ್ದೀನಿ. ಸೊ ನೀವು ಕೂಡ ನಿಮ್ಮ ಝೋಹೋ ಬುಕ್ಸ್ನಲ್ಲಿ ನಿಮ್ಮ ಆರ್ಗನೈಸೇಷನ್ಗೆ GSTನ ಈ ರೀತಿ ಸೆಟ್ಟಿಂಗ್ ಮಾಡ್ಕೋಬಹುದು. ನೆಕ್ಸ್ಟ್ GST ರಿಜಿಸ್ಟ್ರೇಷನ್ ಆನ್ ಅಂದರೆ ಡೇಟ್ ಕೂಡ ನೀವು ಹಾಕೋಬೇಕಾಗುತ್ತೆ. ರಿವರ್ಸ್ ಚಾರ್ಜಸ್ ಇತ್ತಂದರೆ ನೀವು ಎನೇಬಲ್ ಮಾಡ್ಕೋಬಹುದು. ಮತ್ತು ಇಂಪೋರ್ಟ್ ಎಕ್ಸ್ಪೋರ್ಟ್ ಇದ್ರೂ ಕೂಡ ನೀವು ಎನೇಬಲ್ ಮಾಡ್ಕೋಬಹುದು. ಡಿಜಿಟಲ್ ಸರ್ವಿಸಸ್ ಅಂತ ಒಂದು ಆಪ್ಷನ್ ಇದೆ. ಅಂದರೆ ನಿಮ್ಮ ಸೇಲ್ಸ್ ಏನಾದರೂ ನೀವು ಡಿಜಿಟಲ್ ಏನಾದರೂ ಟ್ರ್ಯಾಕಿಂಗ್ ಮಾಡ್ತಾ ಇದ್ದರೆ ಸೇಲ್ಸ್ ಸರ್ವಿಸಸ್ನ ನೀವು ಅದನ್ನು ಕೂಡ ಎನೇಬಲ್ ಮಾಡ್ಕೋಬಹುದು. ಸೊ ಇದೆಲ್ಲ ನೀವು ಇನ್ಫಾರ್ಮೇಷನ್ ಹಾಕಿದ ತಕ್ಷಣ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ಸೊ ನಿಮ್ಮ ಆರ್ಗನೈಸೇಷನ್ಗೂ ಕೂಡ GST ಈ ರೀತಿ ಸೆಟ್ಟಿಂಗ್ ಆಗುತ್ತೆ. ಸೊ ನೆಕ್ಸ್ಟ್ ಕೂಡ ಆಪ್ಷನ್ಸ್ ಇದ್ದಾವೆ, ನಾವು ಅದ್ರ ಬಗ್ಗೆ ಕೂಡ ಡಿಸ್ಕಷನ್ ಮಾಡೋಣ. ನೆಕ್ಸ್ಟ್ ಬಂದ್ಬಿಟ್ಟು ಡಿಫಾಲ್ಟ್ ಟ್ಯಾಕ್ಸ್ ಪ್ರಿಫರೆನ್ಸಸ್ ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಸೊ ಇಂಟ್ರಾ ಸ್ಟೇಟ್ ಟ್ಯಾಕ್ಸ್ ರೇಟ್ ಅಂದರೆ ವಿದಿನ್ ಯುವರ್ ಸ್ಟೇಟಲ್ಲಿ 18% ಇರುತ್ತೆ. ಸೊ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು. ಇಲ್ಲಿ ಆಪ್ಷನ್ಸ್ ಇದ್ದಾವೆ. ಸೊ ಸೆಲೆಕ್ಟ್ ಮಾಡ್ಕೋಬೋದು. ನಮ್ದು 18% ಅಪ್ಲಿಕೇಬಲ್ ಆಗೋದ್ರಿಂದ ನಾನು 18%ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇಂಟರ್ ಸ್ಟೇಟ್ ಟ್ಯಾಕ್ಸ್ ರೇಟ್ ಅಂತ ಹೇಳಿ ಔಟ್ಸೈಡ್ ಯುವರ್ ಸ್ಟೇಟ್ ಏನಾದರೂ ಇದ್ದರೆ ಸೊ ಇಲ್ಲಿ ನಮ್ಮದು ಕೂಡ 18% ಇದೆ. ಸೊ ನಿಮ್ಮ ಬಿಸ್ನೆಸ್ಸಿಗೆ ಯಾವ್ದು ಸುಟೇಬಲ್ ಇರುತ್ತೆ, ನಿಮ್ಮ ಸ್ಟೇಟ್ ವೈಸ್ ಏನಿರುತ್ತೆ ಆ ರೇಟ್ನ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಸೇವ್. ಸೊ ಇದನ್ನು ಕೂಡ ನೀವು ಸೆಟ್ಟಿಂಗ್ ಮಾಡ್ಕೋಬೋದು. ನೆಕ್ಸ್ಟ್ ಬಂದುಬಿಟ್ಟು ಟ್ಯಾಕ್ಸ್ ರೇಟ್ಸ್ ಅಂತ ಹೇಳಿ ಸೊ ನೀವೇನಾದರೂ ಮ್ಯಾನ್ಯುವಲಿ ಕ್ರಿಯೇಟ್ ಮಾಡ್ಕೋತೀನಿ ಅಂತ ಹೇಳಿದ್ರೆ ಇಲ್ಲೊಂದು ನಿಮ್ಗೊಂದು ಆಪ್ಷನ್ ಇದೆ ನ್ಯೂ ಟ್ಯಾಕ್ಸ್ ಅಂತ ಹೇಳಿ. ಸೊ ಇದನ್ನು ಕ್ಲಿಕ್ ಮಾಡಬೇಕು. ಟ್ಯಾಕ್ಸ್ ನೇಮ್ನ ಮತ್ತು ರೇಟ್ನ ಹಾಕಿ ಸೊ ಇದು ಯಾವ ಟೈಪ್ ಟ್ಯಾಕ್ಸ್ ಅಂತ ಹೇಳಿ ಸೆಲೆಕ್ಟ್ ಮಾಡಿ ಸೇವ್ ಮಾಡಬೇಕಾಗತ್ತೆ. ಸೊ ನೆಕ್ಸ್ಟ್ ಸೆಟ್ಟಿಂಗ್ ಬಂದ್ಬಿಟ್ಟು GST TDS ಸೆಟ್ಟಿಂಗ್ ಅಂತ ಹೇಳಿ. ಸೊ ಇದೇನಾದರೂ ನಿಮಗೆ ಅಪ್ಲಿಕೇಬಲ್ ಆಗುತ್ತೆ ಅಂದರೆ ನೀವು ಎನೇಬಲ್ ಮಾಡಿಕೊಂಡು ಇಲ್ಲಿ ನೀವು ಕಸ್ಟಮರ ವೆಂಡರ ಅಥವಾ ಕಸ್ಟಮರ್ ಆ್ಯಂಡ್ ವೆಂಡರ್ ಎರಡು ಇದ್ರೂ ಕೂಡ ಸೆಲೆಕ್ಟ್ ಮಾಡಿಕೊಂಡು ನೀವು ಈ ರೀತಿ GST TDSಗೆ ಸೆಟ್ಟಿಂಗ್ ಮಾಡ್ಕೋಬೋದು. ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಆನ್ಲೈನ್ ಫೈಲಿಂಗ್ ಸೆಟ್ಟಿಂಗ್ ಅಂತ ಇದೆ. ಸೊ ನೀವು ಒಂದು ಝೋಹೋ ಬುಕ್ಸ್ನಲ್ಲಿ ನಿಮ್ಗೊಂದು ಆಪ್ಷನ್ ಇದೆ. ಸೊ ನೀವು ಡೈರೆಕ್ಟ್ ಝೋಹೋ ಬುಕ್ಸಿಂದನೇ ನೀವು GST ಫೈಲಿಂಗ್ನ ರಿಟರ್ನ್ ಮಾಡ್ಬೋದು. ಸೊ ಇದು ಏನೇನು ಇನ್ಫಾರ್ಮೇಷನ್ ಇರುತ್ತೆ ಅಂತ ಹೇಳಿದರೆ GST ಯೂಸರ್ ನೇಮ್ ಹಾಕಬೇಕು ಮತ್ತು ಪೀರಿಯಡ್, ಇದು ಮಂತ್ಲಿ ಫೈಲಿಂಗ್ ಮಾಡ್ತೀರಾ ಕ್ವಾರ್ಟರ್ಲಿ ಮಾಡ್ತೀರಾ ಸೊ ಆ ಆಪ್ಷನ್ನ ನೀವು ಸೆಲೆಕ್ಟ್ ಮಾಡಬೇಕಾಗತ್ತೆ. ಸೊ ಇದು ಡೇಟ್ಸ್ ಎಲ್ಲ ಹಾಕೋಬೇಕಾಗತ್ತೆ. ನೆಕ್ಸ್ಟ್ ಇದು GST ಫೈಲಿಂಗ್ ಅಪ್ರೂವಲ್ ಏನಾದರೂ ಇದ್ದರೆ ಇದನ್ನು ಎನೇಬಲ್ ಮಾಡ್ಕೋಬೇಕು. ಎನೇಬಲ್ ಮಾಡಿದ ತಕ್ಷಣ ನಿಮಗೆ ಕೇಳುತ್ತೆ ಸೆಲೆಕ್ಟ್ ಅಪ್ರೂವರ್ಸ್ ಅಂತ ಹೇಳಿ. ಸೊ ಇಲ್ಲಿ ನೀವು ಆ ನೇಮ್ನ ಸೆಲೆಕ್ಟ್ ಮಾಡ್ಕೋಬೋದು. ನೆಕ್ಸ್ಟ್ ಇದೆಲ್ಲ ಇನ್ಫಾರ್ಮೇಷನ್ ಆಗಿಂದ ನೀವು ಸೇವ್ ಮಾಡಬೇಕಾಗುತ್ತೆ. ಸೊ ಇದು ಫೈಲಿಂಗಿಗೆ ಬೇಕಾಗಿರೋ ಸೆಟ್ಟಿಂಗ್ಸ್. ಸೊ ನೆಕ್ಸ್ಟ್ ಸೆಟ್ಟಿಂಗ್ ಬಂದುಬಿಟ್ಟು ನಿಮ್ಮದು ಟ್ಯಾಕ್ಸ್ ಎಕ್ಸೆಪ್ಷನ್ ಅಂತ ಹೇಳಿ. ಸೊ ಇದನ್ನು ಇಲ್ಲಿ ನ್ಯೂ ಟ್ಯಾಕ್ಸ್ ಎಕ್ಸೆಪ್ಷನ್ ಇದ್ದರೆ ನೀವು ಇದನ್ನೆಲ್ಲ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ರೀಸನ್ ಕೇಳುತ್ತೆ ಮತ್ತು ಡಿಸ್ಕ್ರಿಪ್ಷನ್ನಲ್ಲಿ ಏನಕ್ಕೆ ಅಂತ ಹೇಳಿ ನೀವು ಕೂಡ ಸ್ವಲ್ಪ ಲೈನ್ಸ್ನ ಬರಿಬೇಕಾಗುತ್ತೆ. ನೆಕ್ಸ್ಟ್ ಟೈಪ್ ಕಸ್ಟಮರ್ ಆರ್ ಐಟಮ್ ಅಂತ ಹೇಳಿ ಸೆಲೆಕ್ಟ್ ಮಾಡಿಕೊಂಡು ಸೇವ್ ಮಾಡ್ಕೋಬೋದು. ಸೊ ಈ ರೀತಿ ಆಪ್ಷನ್ಸ್ ಇದ್ದಾವೆ ಝೋಹೋ ಬುಕ್ಸ್ನಲ್ಲಿ. ಸೊ ನೀವು ಕೂಡ GST ಸೆಟ್ಟಿಂಗ್ನ ಮಾಡ್ಕೋಬೋದು ನಿಮ್ಮ ಆರ್ಗನೈಸೇಷನ್ನಿಗೆ. ಸೊ ಇದರಲ್ಲೇನಾದರೂ ನಿಮಗೆ ಡೌಟ್ಸ್ ಇದ್ರೆ ನನಗೆ ಕಮೆಂಟ್ ಮಾಡಿ. ಹಾಗೆ ನಮ್ಮ ಆಫೀಸ್ ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ನಿಮಗೆ ಯಾವುದೇ ಸಾಫ್ಟ್ವೇರ್ ರಿಕ್ವೈರ್ಮೆಂಟ್ ಇದ್ದರೂ ಕೂಡ ಕಾಂಟ್ಯಾಕ್ಟ್ ಮಾಡಿ. ನೆಕ್ಸ್ಟ್ ಇನ್ನೊಂದು ಏನು ಫೀಚರ್ ಇದೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಥ್ಯಾಂಕ್ ಯು.